ಸಾಕ್ಷಿ ಸಮೇತ ಕಂಪ್ಲೇಂಟ್ ಕೊಟ್ಟವರ ಮೇಲೆ ವಾಪಸ್ ಕಂಪ್ಲೇಂಟ್ ಆಯ್ತಲ್ಲ, ಅದು ನಮಗೆ ಬೇಸರ ಅಷ್ಟೇ. ಇದರಲ್ಲಿ ಪೊಲೀಸ್ ತನಿಖೆಯ ಜೊತೆಗೆ ಒಂದಷ್ಟು ಕೌನ್ಸಿಲಿಂಗ್ ಕೂಡ ನಡೆಯಬೇಕು ಅನ್ನುವಂತ ವಿಚಾರದಲ್ಲಿ, ಯಾಕಂತ ಹೇಳಿದ್ರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಟ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಪುರುಷರ ಕಟ್ಟೆಯಲ್ಲಿ ನಡೆದಂತಹ ಘಟನೆ ಅಂತ ಹೇಳಿದ್ರೆ ವೀಕ್ಷಾ ಅನ್ನುವಂತ ಹುಡುಗಿ, ಆ ಹುಡುಗಿ ಬಂದಂತಹ ಸಮಯದಲ್ಲಿ 4 ಜನ ಯುವಕರು ಬಂದು ಚೂರಿಯಿಂದ ಏನೋ ಹಲ್ಲೆ ಮಾಡೋಕೆ ಬಂದ್ರು ಅನ್ನುವಂತ ವಿಚಾರದಲ್ಲಿ ನಡೆದಿರುವಂತಹ ಘಟನೆ. ಆನಂತರ ಕೇಸ್ ಕೂಡ ಆಗುತ್ತೆ ಆ ಯುವಕರ ಮೇಲೆ. ನಂತರ ಈ ವೀಕ್ಷಾ ಮತ್ತು ಅವರ ಫ್ಯಾಮಿಲಿಯವರ ಮೇಲೂ ಕೂಡ ಕೇಸ್ ಕೂಡ ದಾಖಲಾಗಿರುವಂಥದ್ದು, ಕೌಂಟರ್ ಕೇಸ್. ನಾನೀಗ ಪುರುಷರ ಕಟ್ಟೆ ಸ್ಪಾಟ್ ಅಲ್ಲೇ ಇದ್ದೀನಿ. ನಿಮ್ಗೆ ನೋಡಿದ್ರೆ ಗೊತ್ತಾಗುವಂಥದ್ದು ಇದೇ ಅಂಗಡಿ, ದುರ್ಗಾ ಪ್ರಸಾದ್ ಸ್ಟೋರ್ ಅನ್ನುವಂತ ಒಂದು ಏನು ಅಂಗಡಿ ಇದೆ. ಈ ಅಂಗಡಿಗೆ 6:55 ಏನು ಸಮಯಕ್ಕೆ ಆ ಯುವಕರು ಕೂಡ ಬರ್ತಾರೆ. ಅಲ್ಲಿ ಮಿಸ್ಟರ್ ಹೇರ್ ಕಟ್ ಅನ್ನುವಂಥದ್ದು ಏನಿದೆ, ಅಥವಾ ಅವರ ಡಿಜಿಟಲ್ ಸೇವಾ ಅನ್ನುವಂಥದ್ದು ಏನಿದೆ, ನರಿಮುಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅನ್ನುವಂಥದ್ದು ಏನಿದೆ, ಸೊ ಅದರ ಕೆಳಗಡೆ ಸ್ಟೆಪ್ ಅಲ್ಲಿ ಹೋಗಿ ಅವರು ಕೂತಿರ್ತಾರೆ. ಅಲ್ಲಿ ಪೀನಟ್ ಬಟರ್ ಇತ್ತಂತೆ ಅವರ ಹತ್ರ. ಅದನ್ನು ತಿನ್ನುವಂತ ಸಮಯದಲ್ಲಿ ಅವರಿಗೆ ಅದಕ್ಕೆ ಬ್ರೆಡ್ ಬೇಕಾಗಿತ್ತು. ಸೊ ಆ ಬ್ರೆಡ್ ತಗೊಳ್ಳೋಕೆ ಅಂತ ಹೇಳಿ ಇಲ್ಲಿಂದ ಬ್ರೆಡ್ ಪರ್ಚೇಸ್ ಮಾಡಿದ್ರು ಅವರು. ದುರ್ಗಾ ಪ್ರಸಾದ್ ಸ್ಟೋರ್ ಏನಿದೆ ಅಲ್ಲಿಂದ ಅವರು ಬ್ರೆಡ್ ಅನ್ನು ಪರ್ಚೇಸ್ ಮಾಡಿ ಆ ಬ್ರೆಡ್ ಅನ್ನು ತಿವಿಯೋಕೋ ಅಥವಾ ಪೀನಟ್ ಬಟರ್ ಹಾಕೋಕೋ ಏನೋ ಒಂದು ಚೂರಿಯನ್ನು ಕೂಡ ಇಲ್ಲಿಂದ ತೆಗೆದುಕೊಂಡು ಹೋಗಿದ್ರು ಅವರು. ಇಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ CCTVಯಲ್ಲಿ ಕಂಪ್ಲೀಟ್ ಆಗಿ ಕವರ್ ಆಗಿದೆ, ಏನೆಲ್ಲ ಆಗಿದೆ, ಘಟನೆ ಯಾವ ರೀತಿ ಆಗಿದೆ ಅನ್ನುವಂತಹ ವಿಚಾರದಲ್ಲಿ. 3-4 ಜನ ಹುಡುಗರು ಇಲ್ಲಿ ಪೀನಟ್ ಬಟರ್ ತಿನ್ನೋಕೋ ಬ್ರೆಡ್ ತಿನ್ನೋಕೋ ತಿಂತಾ ಇರುವಂತಹ ದೃಶ್ಯ ನಿಮ್ಗೆ ಆ CCTV ಫುಟೇಜ್ ಅಲ್ಲಿ ನೋಡಿದ್ರು ಕೂಡ ಗೊತ್ತಾಗುವಂಥದ್ದು. ಏನೋ ಒಂದು ತಿಂತಾ ಇದ್ರು. ಆ ಸಮಯದಲ್ಲಿ ವೀಕ್ಷಾ ಅನ್ನುವಂತ ಹುಡುಗಿ ಮನೆಯಿಂದ ಇಲ್ಲಿಂದ ಸರಿಸುಮಾರು ಒಂದು 5-6 ಕಿಲೋಮೀಟರ್ ಏನೋ ಇದೆ ಅಂತ ಹೇಳಿ ಅನ್ಸುತ್ತೆ, ಅಲ್ಲಿಂದ ಇಲ್ಲಿಯವರೆಗೆ ಪುರುಷರ ಕಟ್ಟೆಯ ಅಲ್ಲಿಯವರೆಗೆ ಸ್ಕೂಟಿಯಲ್ಲಿ ಬರ್ತಾ ಇದ್ಲು. ಸ್ಕೂಟಿಯಲ್ಲಿ ಬಂದು ಇಲ್ಲಿ ಆ ರಿಕ್ಷಾ ಏನು ಕಾಣ್ತಾ ಇದೆ, ಆ ಸಾನ್ವಿ ಲೇಡಿ ಟೈಲರ್ಸ್ ಏನಿದೆ ಅಲ್ಲಿ ರಿಕ್ಷಾ ಏನು ಕಾಣ್ತಾ ಇದೆ, ಅದರ ಕೆಳಗಡೆ ಅವಳು ಸ್ಕೂಟಿಯನ್ನು ಕೂಡ ನಿಲ್ಲಿಸ್ತಾ ಇದೆ. ಸ್ಕೂಟಿಯನ್ನು ಅಲ್ಲಿ ನಿಲ್ಲಿಸಿ ಆ ಹೊತ್ತಿಗೆ ಯಾವುದೇ ಬಸ್ಗಳು ಕೂಡ ಸಿಗ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ಇವಳು ಇಲ್ಲಿಂದ ಒಂದಷ್ಟು ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ತನಕ ರಿಕ್ಷಾದಲ್ಲಿ ಹೋಗ್ತಾ ಇದ್ಲು ಅನ್ನುವಂತಹ ವಿಚಾರದಲ್ಲಿ. ಸೊ ಈ ದಾರಿಯಾಗಿ ನಡೆದುಕೊಂಡು ಬರ್ತಾ ಇದ್ಲು ವೀಕ್ಷಾ ಅನ್ನುವಂತಹ ಹುಡುಗಿ. ಈ ದಾರಿಯಲ್ಲೇ ನಡೆದುಕೊಂಡು ಬರ್ತಾ ಇದ್ಲು. ಆಕ್ಚುಲಿ ಜಂಕ್ಷನ್ ತರ ಏನ್ ಕಾಣ್ತಾ ಇದೆ, ಲೈಟ್ ಕಂಬ ಏನ್ ಕಾಣ್ತಾ ಇದೆ, ಅಲ್ಲಿಗೆ ಹೋಗೋಕೆ ಅಲ್ಲಿಗೆ ಅವಳಿಗೆ ರಿಕ್ಷಾ ಕೂಡ ಸಿಗುತ್ತೆ 6:55 ಹೊತ್ತಿಗೆ. ಇವರು ಇಲ್ಲಿ ಏನೋ ಒಂದಷ್ಟು ಬ್ರೆಡ್ ಅನ್ನು ಕೂಡ ತಿಂತಾ ಇರ್ತಾರೆ. ಅದನ್ನು ಕಂಡು ಇವಳು ಈ ರೀತಿಯಾಗಿ ಒಂದು ಸ್ಕೂಟಿ ಕೂಡ ಬರುವಂತದ್ದು ನಿಮ್ಗೆ ಕಾಣ್ಬೋದು ಆ CCTV ಫುಟೇಜ್ ಅಲ್ಲಿ. ಸೊ ಈ ರೀತಿಯಾಗಿ ಅವಳು ಟರ್ನ್ ಆಗಿ ಈ ಕಡೆಗೆ ಹೋಗ್ತಾಳೆ. ಸೊ ಇಲ್ಲಿ ಬಂದಂತ ಸಂದರ್ಭದಲ್ಲಿ, ನಡುವಿಗೆ ಬಂದಂತ ಸಂದರ್ಭದಲ್ಲಿ ಆ ಯುವಕ ಅಲ್ಲಿಂದ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬರ್ತಾ ಇರ್ಬೇಕಾದ್ರೆ ಚೂರಿಯನ್ನು ಕೈಯಲ್ಲಿ ಹಿಡ್ಕೊಂಡು ಅವರೇನೋ ಪೀನಟ್ ಬಟರಿಗೆ ಅಂತ ಹೇಳಿ ಹಾಕೋಕೆ ತಂದಂತಹ ಒಂದು ಚೂರಿ ಇತ್ತು, ಸಣ್ಣ ಚೂರಿ. ಆ ಚೂರಿಯನ್ನು ಹಿಡ್ಕೊಂಡು ಈ ರೀತಿಯಾಗಿ ಬರ್ತಾ ಇರ್ತಾನೆ. CCTVಯಲ್ಲಿ ನಿಮಗೆ ನೋಡಿದ್ರು ಕೂಡ ಗೊತ್ತಾಗುವಂಥದ್ದು. ಸೊ ಈ ವೀಕ್ಷಾ ಅನ್ನುವಂತಹ ಹುಡುಗಿ ಏನ್ ಥಿಂಕ್ ಮಾಡ್ತಾಳೆ ಅಂತ ಹೇಳಿದ್ರೆ, ಇವನು ಏನಾದ್ರೂ ಚೂರಿಯಿಂದ ಏನಕ್ಕೂ ಮಾಡಕ್ಕೂ ಬನ್ನ ಅನ್ನುವಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆದರ್ತಾಳೆ. ಈ ರೀತಿಯಾಗಿ ಹೆದರ್ತಾಳೆ. ನಂತರ ಸೀದಾ ಹೋಗ್ತಾಳೆ ರಿಕ್ಷಾದಲ್ಲಿ. ಅಲ್ಲಿ ರಿಕ್ಷಾ ಹತ್ತಿಕೊಂಡು ರಿಕ್ಷಾದಲ್ಲಿ ಕೂರ್ತಾಳೆ. ಮತ್ತೆ ಅವಳು ಏನೋ ಅವಳ ಕೆಲಸಕ್ಕೆ ಅಂತ ಹೇಳಿ ಮಂಗಳೂರಿಗೆ ಕೂಡ ಹೋಗಿರುವಂಥದ್ದು. ನಂತರದಲ್ಲಿ ಅವರ ತಾರ್ ಗಾಡಿ ಕೂಡ ಬರುತ್ತೆ. ಆ CCTVಯಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುವಂಥದ್ದು ಬ್ಲಾಕ್ ಕಲರ್ನ ಒಂದು ತಾರ್ ಗಾಡಿ ಕೂಡ ಬರುತ್ತೆ. ಅಲ್ಲೇ ಅವನ ಬೈಕ್ ಅನ್ನು ಕೂಡ ಪಾರ್ಕ್ ಮಾಡಿ, ಆ ಮುಸ್ಲಿಂ ಯುವಕ ಯಾರಿದ್ದಾನೆ ಅಲ್ಲಿ ಬೈಕ್ ಅನ್ನು ಕೂಡ ಪಾರ್ಕ್ ಮಾಡಿ ಆ ತಾರ್ ಗಾಡಿಯಲ್ಲಿ ಅವರು ನಂತರ ಪುತ್ತೂರಿನ ಕಡೆ, ಇಲ್ಲಿಂದ ಒಂದು 5-6 ಕಿಲೋಮೀಟರ್ ದೂರ ಇರುವಂತಹ ಪುತ್ತೂರಿನ ಕಡೆಗೆ ಜಿಮ್ಮಿಗೆ ಕೂಡ ಹೋಗಿರುವಂಥದ್ದು. ಸೊ ನಂತರದಲ್ಲಿ ಬಂದು ಈ ಯುವತಿ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾಳೆ ಅಂತ ಹೇಳಿದ್ರೆ, ಆದ್ರೆ ಫುಟೇಜ್ ಅಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಏನೋ ಒಂದು ನೆಗಡಿದ ತರ ಕಾಣುತ್ತೆ ಯುವಕರು ಅಂತ ಹೇಳಿದ್ರೆ. ಅವಳನ್ನು ನೋಡಿ ಇಲ್ಲಿ ಅವಳು ಸ್ವಲ್ಪ ಹೆದರ್ದಾಗ ಒನ್ ಟೈಪ್ ಆಫ್ ನೆಗಡೋ ತರ ಕಾಣುತ್ತೆ. ಸೊ ಈ ಕಾರಣದಿಂದಾಗಿ ಈ ಯುವತಿ ಏನ್ ಮಾಡ್ತಾಳೆ, ಮಧ್ಯಾಹ್ನ 3 ಗಂಟೆಗೆ ಏನೋ ಸಮಯಕ್ಕೆ ಬರ್ತಾಳೆ. ಮನೆಯವರಿಗೂ ಕೂಡ ತಿಳಿಸ್ತಾಳೆ. ಮನೆಯವರಿಗೆ ನೆಟ್ವರ್ಕ್ ಸಿಗೋದಿಲ್ಲ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿರುವಂಥದ್ದು. ನಾವು ಕೂಡ ಮನೆಯವರಿಗೆ ಟ್ರೈ ಮಾಡಿದ್ವಿ, ಅಲ್ಲಿ ನೆಟ್ವರ್ಕ್ ಕೂಡ ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ನಂತರ ಸ್ಟೇಷನ್ಗೆ ಬರ್ತಾರೆ, ಕಂಪ್ಲೇಂಟ್ ಅನ್ನು ಕೂಡ ಕೊಡೋಕೆ ಬರ್ತಾರೆ.
ಕಂಪ್ಲೇಂಟ್ ಕೂಡ ದಾಖಲು ಮಾಡ್ತಾರೆ. ಇದನ್ನು ರಾಜಿ ಪಂಚಾಯತಿಗೆ ಅಂತ ಹೇಳಿ ಮಾಡೋಕೆ ಹೊರಡ್ತಾರೆ. ರಾಜಿ ಪಂಚಾಯತಿಗೆ ಮಾಡೋಕೆ ಹೊರಟಂತ ಸಮಯದಲ್ಲಿ ಈ 4 ಯುವಕರನ್ನು ಕೂಡ ಪೊಲೀಸರು ಸ್ಟೇಷನ್ಗೆ ಕರೆಸ್ತಾರೆ, ಸ್ಟೇಟ್ಮೆಂಟ್ ಆಗಬೇಕು ಅಂತೇಳಿ. ಆಕ್ಚುಲಿ ಈ ಕಂಪ್ಲೇಂಟ್ ಅಲ್ಲಿ ಏನಾಗಿದೆ ಅಂತ ಹೇಳಿ ಇಲ್ಲಿ ಆಗಿರುವಂಥದ್ದು ಘಟನೆ ನಿಜ ಅಂತ ಹೇಳಿದ್ರೆ, ಈ ಹುಡುಗಿ ಹೆದರಿರುವಂಥದ್ದು ಕೂಡ ನಿಜ, ಅಲ್ಲಿ ಹೋಗಿ ಪಾರ್ಕ್ ಮಾಡಿರುವಂಥದ್ದು ಕೂಡ ನಿಜ, ಚೂರಿ ತಗೊಂಡು ಈ ರೀತಿ ಬಂದಿರುವಂಥದ್ದು ಕೂಡ ನಿಜ. ಬಟ್ ಕಂಪ್ಲೇಂಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನನ್ನನ್ನು ಹಿಂಬಾಲಿಸಿಕೊಂಡು ಬಂದಿದ್ರು ಅಂತೇಳಿ, ಅಂದ್ರೆ ರಿಕ್ಷಾವನ್ನು ಹಿಂಬಾಲಿಸಿಕೊಂಡು ಈ ತಾರ್ ಗಾರ್ಡ್ನವರು ಬಂದಿದ್ರು ಅನ್ನುವಂಥ ರೀತಿಯಲ್ಲಿ ಪೋಟ್ರೆ ಆಗಿದೆ ಅಂತ ಹೇಳಿದ್ರೆ, ಈ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡುವಂಥ ರೀತಿಯಲ್ಲಿ ಬಂದಿದ್ದಾರೆ ಅಂತ ಹೇಳಿ. ಸೊ ನಂತರ ಅವರು ವಾಪಸ್ ಟರ್ನ್ ಮಾಡಿ ಹೋಗಿದ್ದಾರೆ ಅಲ್ಲಿ ಅಂತೇಳಿ. ಆಕ್ಚುಲಿ ಈ ಹುಡುಗಿ ರಿಕ್ಷಾದಲ್ಲಿ ಹೋಗ್ತಾ ಇದ್ಲು. ಆ ಟೈಮಲ್ಲಿ ಇವರಿಗೂ ಕೂಡ ಅವಳು ಎಲ್ಲೋದ್ಲು ಏನು ಅಂತ ಹೇಳಿ ಗೊತ್ತಿಲ್ಲ. ಬಟ್ ಆ ರಿಕ್ಷಾದಲ್ಲಿ ಹೋದಂಥ ಸಮಯದಲ್ಲಿ ಈ ಕಡೆಯಿಂದ ಎದುರುಗಡೆಯಿಂದ ಪಾಸ್ ಆಗಿ ಹೋಯಿತು, ಅವರು ಸೀದಾ ಜಿಮ್ಮಿಗೆ ಹೋದ್ರು ಅನ್ನುವಂಥ ವಿಚಾರದಲ್ಲಿ ಅವರು ಮನೆಯವರು ಕೊಟ್ಟಂತ ಸ್ಟೇಟ್ಮೆಂಟ್. ಸೊ ಈ ಕಾರಣದಿಂದಾಗಿ ರಿಕ್ಷಾವನ್ನು ಹಿಂಬಾಲಿಸಿಕೊಂಡು ಬಂದ್ರು ಅಂತ ಹೇಳಿದ್ರೆ ಕಿಡ್ನ್ಯಾಪ್ ಮಾಡುವಂಥ ರೀತಿಯಲ್ಲಿ ಅಂತೇಳಿ. ಸೊ ಈ ಕಾರಣಕ್ಕಾಗಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ಅನೇಕ ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ಬರೋಕೆ ಶುರುವಾಯಿತು. ಈ ರೀತಿ ಮುಸ್ಲಿಂ ಯುವಕರು ಹಿಂದೂ ಯುವತಿಗೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ದೊಡ್ಡದಾಗಿ ಆಗೋಕೆ ಶುರುವಾಯಿತು. ರಾಜಕೀಯ ವ್ಯಕ್ತಿಗಳು ಕೂಡ ಮಾತಾಡೋಕೆ ಶುರು ಮಾಡಿದ್ರು. ಈ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ರು ಪೊಲೀಸರು ಅಂತ ಹೇಳಿದ್ರೆ, ಇದನ್ನು ಹಿಂಬಾಲಿಸಿಕೊಂಡು ಹೋಗಿರುವಂಥದ್ದು ಏನಾದರೂ ಇದೆಯಾ ಈ ರಿಕ್ಷಾವನ್ನು ಅಂತೇಳಿ. ಹಿಂಬಾಲಿಸಿಕೊಂಡು ಹೋಗಿರುವಂಥದ್ದು ಯಾವುದೂ ಕೂಡ ಇಲ್ಲ. ಸೊ ಈ ಕಾರಣಕ್ಕಾಗಿ ಇದು ಸುಳ್ಳು ದೂರು ಅನ್ನುವಂಥ ರೀತಿಯಲ್ಲಿ ಅವರ ಮೇಲೇನೆ, ಆ ಒಂದು ಯುವತಿಯ ಮೇಲೆ ಮತ್ತೆ ಅವರ ಫ್ಯಾಮಿಲಿಯ ಮೇಲೆ 7 ಜನರ ಮೇಲೆ ಕೌಂಟರ್ ಕೇಸ್ ಕೂಡ ಆಗುತ್ತೆ. ಮನೆಯವರು ಹೇಳಿರುವಂಥ ಪ್ರಕಾರ ಇವರು ರಿಲೇಷನ್ ಆಗ್ತಾರೆ. ಈ ದುರ್ಗಾ ಸ್ಟೋರ್ ಏನಿದೆ ಅವರು ರಿಲೇಷನ್ ಆಗ್ತಾರೆ ಮನೆಯವರಿಗೆ. ಸೊ ಮನೆಯವರು ಮೊದಲಿಗೆ ಬಂದು ಈ ಯುವತಿ ಹೇಳಿದ ತಕ್ಷಣ ಮನೆಯವರು ಈ ದುರ್ಗಾ ಸ್ಟೋರ್ನ ಅಂತ ಹೇಳಿದ್ರೆ ರಿಲೇಷನ್ ಹತ್ರ ಕೇಳಿದಾಗ, ಇಲ್ಲ ಆ ಯುವಕರ ನನಗೆ ಪರಿಚಯ ಇಲ್ಲ, ಚೂರಿಯನ್ನು ಕೊಂಡೋಗಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಈ ದುರ್ಗಾ ಸ್ಟೋರ್ನವರು ಹೇಳಿದ್ರು ಅಂತೆ. ಸೊ ಈ ಕಾರಣಕ್ಕಾಗಿ ಯುವಕರು ಪರಿಚಯ ಇಲ್ಲ, ಏನೋ ಮಾಡಲಿಕ್ಕೆ ಬಂದಿರಬಹುದು ಅಂಥೇಳಿ ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ಮನೆಯವರು ಕೂಡ ಯೋಚನೆ ಮಾಡಿರುವಂಥದ್ದು. ಬಟ್ ಕಂಪ್ಲೇಂಟಲ್ಲಿ ಮಾಡಿದ ರೀತಿ ಅಥವಾ ಮೀಡಿಯಾಗಳು ಅದನ್ನು ಪ್ರಚಾರ ಮಾಡಿದಂಥ ರೀತಿ ಬೇರೆ ಇದೆ. ಸೊ ಹಾಗಾಗಿ ಇದು ಕೋಮು ಸೌಹಾರ್ದಕ್ಕೆ ಧಕ್ಕೆ ಬರುತ್ತೆ, ಕೋಮು ಗಲಭೆ ಆಗುತ್ತೆ, ಅಥವಾ ಹಿಂದೂ ಮುಸ್ಲಿಂ ನಡುವೆ ಏನೋ ಆಗಿದೆ ಅಂತ ಹೇಳಿ ದೊಡ್ಡದಾಗಿ ನ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಈ ಕಾರಣಕ್ಕಾಗಿ ಎಲ್ಲರ ಮೇಲೂ ಕೂಡ ಕೇಸ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಟ್ ಇಲ್ಲಿ ನಡೆದಿರುವಂಥದ್ದು ಏನು ಅಂತ ಹೇಳಿದ್ರೆ, ಈ ಒಂದು ದುರ್ಗಾ ಪ್ರಸಾದ್ ಸ್ಟೋರಿ ಏನಿದೆ, ಅವರು ಮೊದಲಿಗೆ ಹೇಳಿರುವಂಥದ್ದು ನನಗೆ ಆ ಯುವಕರ ಪರಿಚಯ ಇಲ್ಲ ಅಂತೇಳಿ ಹೇಳಿದ್ರಂತೆ ಅವರ ಮನೆಯವರ ಹತ್ರ. ನಂತರದಲ್ಲಿ ವಿಡಿಯೋದಲ್ಲಿ ಹೇಳಿದ್ರು ಅವರು ನನಗೆ ಪರಿಚಯ ಇದೆ ಅನ್ನುವಂಥ ವಿಚಾರದಲ್ಲಿ. ಸೊ ಅವರು ನಾನು ಕೇಳೋಕೆ ಅಂತೇಳಿ ಬಂದೆ, ಅವರು ಇಲ್ಲ ಏನು ಕ್ಲಾರಿಟಿ ಅನ್ನುವಂಥ ವಿಚಾರದಲ್ಲಿ. ಹಾಗಾಗಿ ಇಲ್ಲಿ ಆ ಒಂದು ಕಂಪ್ಲೇಂಟ್ ಅಲ್ಲಿ ಬರೆದಂತಹ ವಿಚಾರ, ಇದು ಇನ್ವೆಸ್ಟಿಗೇಷನ್ ಖಂಡಿತವಾಗ್ಲೂ ಆಗ್ತಾ ಇತ್ತು. ಅವರನ್ನು ಕೂಡ ಕರ್ಕೊಂಡು ಹೋಗಿದ್ರು, ಇದರ ಇನ್ವೆಸ್ಟಿಗೇಷನ್ ಖಂಡಿತವಾಗ್ಲೂ ಆಗ್ತಾ ಇತ್ತು. ಯಾವ ಕಾರಣಕ್ಕಾಗಿ ಇವರು ಚೂರಿ ಇಟ್ಕೊಂಡು ಹೋಗಿದ್ರು, ಅಥವಾ ಒಬ್ಳು ಹುಡುಗಿ ಬರುವಾಗ ಈ ರೀತಿ ಚೂರಿ ಹಿಡ್ಕೊಂಡು ಹೋಗುವಂಥದ್ದು ಸರಿಯಾ ತಪ್ಪಾ ಅನ್ನುವಂಥ ವಿಚಾರದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಕೇಸ್ ದಾಖಲು ಮಾಡಬೇಕಾ, ಅವರಿಗೆ ಶಿಕ್ಷೆ ಕೊಡಬೇಕಾ ಅನ್ನುವಂಥ ವಿಚಾರದಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡ್ತಾ ಇದ್ರು. ಬಟ್ ಇದು ಒಂದು ಇದೆ ಅಲ್ವಾ, ಹಿಂಬಾಲಿಸಿಕೊಂಡು ಬಂದು ರಿಕ್ಷಾದ ಹಿಂದೆ ಹಿಂಬಾಲಿಸಿಕೊಂಡು ಬಂದು ನನ್ನನ್ನು ಬಂದಿದ್ರು, ಆನಂತರ ಅವರು ಟರ್ನ್ ಆಗಿ ಹೋದ್ರು ಅನ್ನುವಂಥದ್ದು ಇದೆ ಅಲ್ಲ, ಈ ಕೇಸಿಗೆ ಮತ್ತೆ ಈ ಮೀಡಿಯಾಗಳು ಸ್ಪ್ರೆಡ್ ಮಾಡಿದಂತಹ ರೀತಿ ಇದೆ ಅಲ್ವಾ, ಈ ಕೇಸಿಗೆ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕಾರಣದಿಂದಾಗಿ ಕೌಂಟರ್ ಕೇಸ್ ಕೂಡ ದಾಖಲಾಗಿದೆ. ಸದ್ಯದ ಮಟ್ಟಿಗೆ ಇಲ್ಲಿ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುವಂಥದ್ದು, ಒಂದು 7 ಚಾನೆಲ್ಗಳ ಮೇಲೂ ಕೂಡ ಕೇಸ್ ದಾಖಲಾಗಿದೆ ಅಂತ ಹೇಳಿದ್ರೆ, ಪುತ್ತೂರು ಚಾವಡಿ ಇನ್ಸ್ಟಾಗ್ರಾಮ್ ಅನ್ನುವಂತಹ ಪೇಜ್, ಮತ್ತೆ ಹೊಸ ದಿಗಂತ ಅನ್ನುವಂಥದ್ದು, ಮತ್ತೆ ಝೂಮ್ ಇನ್ ಟಿವಿ ಆನ್ಲೈನ್, ಮತ್ತೆ ನ್ಯೂಸ್ ಫೋಕಸ್ ಕನ್ನಡ.com, ಮತ್ತೆ ಉದಯವಾಣಿ, ಪ್ರಕಾರ ನ್ಯೂಸ್.com, ಮತ್ತೆ ಏನೋ ಟ್ವಿಟ್ಟರ್ ಪೇಜ್ ಇದೆ, ಕರ್ನಾಟಕ ಪೋರ್ಟ್ಫೋಲಿಯೋ ಅನ್ನುವಂಥ ಒಂದು ಟ್ವಿಟ್ಟರ್ ಪೇಜ್ ಇದೆ. ಈ 7 ಪೇಪರ್ಗಳ ಮೇಲೆ, ಸುದ್ದಿ ವಾಹಿನಿಗಳ ಮೇಲೆ, ವೆಬ್ಸೈಟ್ನ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಅಂತ ಹೇಳಿದ್ರೆ, ಇವರು ಬೇರೆ ರೀತಿಯಾಗಿ ಟ್ವಿಸ್ಟ್ ಮಾಡೋಕೆ ಹೊರಟಿದ್ರು, ಆಗಿರುವಂಥದ್ದು ಬೇರೆ ಅಂತೇಳಿ ಇವರ ಮೇಲೂ ಕೂಡ ಕೇಸ್ ದಾಖಲಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅನಂತರದಲ್ಲಿ ಇದು ಏನು ಟರ್ನ್ ಆಗೋಕ್ಕೆ ಶುರುವಾಯಿತು. ನಂತರದಲ್ಲಿ ಪೇಪರ್ ವೆಬ್ಸೈಟ್ನ ಮೇಲೂ ಕೂಡ ಕೇಸ್ ದಾಖಲಾಯಿತು. ರಾಜಕಾರಣಿಗಳು ಬಂದು ಸ್ಟೇಟ್ಮೆಂಟ್ ಅನ್ನು ಕೊಡೋಕೆ ಶುರು ಮಾಡಿದ್ರು. ಕೋಮುಗಲಭೆಗೆ ಟರ್ನ್ ಆಗುವಂಥ ಸಿಚುವೇಶನ್ ಇತ್ತು. ಆನಂತರ ಕೌಂಟರ್ ಕೇಸ್ ಆಯಿತು. ಆನಂತರದಲ್ಲಿ ವೀಕ್ಷಾ ಅನ್ನುವಂಥವಳು 7 ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಅವಳ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಶಾಂತಪ್ಪ ಅನ್ನುವಂಥವರ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಮುರುಳಿ ಕೃಷ್ಣ ಆಸಾನ್ ಹಂಸ ತಡ್ಕ ಅನ್ನುವಂಥವರ ಮೇಲೂ ಕೇಸ್ ದಾಖಲಾಗಿದೆ. ಪುರುಷೋತ್ತಮ
ಮುಂಗಳಿ ಅನ್ನುವಂಥವರ ಮೇಲೂ ಕೇಸ್ ದಾಖಲಾಗಿದೆ. ಜಯರಾಮ ನೆಕ್ಕರೆ ಅನ್ನುವಂಥವರ ಮೇಲೆ, ಆನಂದ ನೆಕ್ಕರೆ ಅನ್ನುವಂಥವರ ಮೇಲೆ ಮತ್ತು 7 ಇತರ ಅದರ್ಸ್ ಮೇಲೆ ಇಲ್ಲಿ ಪುತ್ತೂರು ಸ್ಟೇಷನ್ ಅಲ್ಲೂ ಕೂಡ ಕೇಸ್ ದಾಖಲಾಗಿರುವಂಥದ್ದು. ಕಾದು ನೋಡಬೇಕು ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥ ವಿಚಾರದಲ್ಲಿ. ಆಕ್ಚುಲಿ ನಡೆದಿರುವಂತಹ ಘಟನೆ ಇದು. ಕೇಸ್ ಆಗಿದೆ, ಕೌಂಟರ್ ಕೇಸ್ ಕೂಡ ಆಗಿದೆ. ಹುಡುಗಿ ಬರ್ತಾಳೆ, ಜಾಬಿಗೆ ಅಂತ ಹೇಳಿ ರೆಡಿಯಾಗಿ ಬರ್ತಾಳೆ, 6:55 ಬರ್ತಾಳೆ. ಇಲ್ಲಿ ಸ್ಕೂಟಿಯನ್ನು ಕೂಡ ಇಟ್ಟು ಹೋಗುವಂಥದ್ದು. ನಿಮಗೆ ಅಲ್ಲಿ ಜಂಕ್ಷನ್ ಅಲ್ಲಿ ಏನು ಕಾಣ್ತಾ ಇದೆ, ಅದೇ ಜಂಕ್ಷನ್ ಅಲ್ಲಿ ಆ ಯುವತಿ ಒಂದು ರಿಕ್ಷಾ ಏನು ಬರ್ತಾ ಇದೆ, ಅದೇ ಜಂಕ್ಷನ್ ಅಲ್ಲಿ ರಿಕ್ಷಾವನ್ನು ಹತ್ತಿ ಮಂಗಳೂರಿಗೆ ಹೋಗುವಂಥದ್ದು ಡ್ಯೂಟಿಗೆ ಅಂತೇಳಿ. ಆ ಸಮಯದಲ್ಲಿ ಈ ಒಂದು ದುರ್ಗಾ ಸ್ಟೋರ್ ಮತ್ತು ಇದು ಏನು ಸಹಕಾರ ಸಂಘ ನಿಯಮಿತ ಏನಿದೆ ಇದರ ನಡುವೆ ನಡೆದಂಥ ಘಟನೆ. ಕಂಪ್ಲೀಟ್ ಆಗಿ ನಾನು CCTV ಫುಟೇಜ್ ಅನ್ನು ಹಾಕಿದ್ದೀನಿ. 2-2.5 ನಿಮಿಷಗಳ ಕಾಲ ಏನು CCTV ಫುಟೇಜ್ ಇದೆ, ತಾರ್ ವೆಹಿಕಲ್ ಬಂದು ಹೋಗುವವರೆಗೂ ಕೂಡ ನಾನು ಹಾಕಿದ್ದೀನಿ. ಅದನ್ನು ನಿಮಗೆ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಆಗಿದೆ ಅನ್ನುವಂಥ ವಿಚಾರದಲ್ಲಿ. ಇಲ್ಲಿ ಟರ್ನ್ ಆಗಿದ್ದೆ ಈ ಕಾರಣಕ್ಕೆ ಕೇಸ್ ಅಂತ ಹೇಳಿದ್ರೆ, ಅವರು ಚಾಕು ಇಟ್ಕೊಂಡು ಬಂದಿದ್ರು, ಇವಳಿಗೆ ಹೆದರಿಕೆ ಆಗಿತ್ತು. ಸೊ ಎಲ್ಲಾನು ಕೂಡ ಸತ್ಯ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಬಟ್ ಇವರು ಅವಳನ್ನು ಹಿಂಬಾಲಿಸಿಕೊಂಡು ಹೋಗಿಲ್ಲ, ಅವಳ ರಿಕ್ಷಾವನ್ನು ಹಿಂಬಾಲಿಸಿಕೊಂಡು ಹೋಗಿಲ್ಲ. ಈ ಕಾರಣಕ್ಕಾಗಿ ಈ ಕೇಸ್ ಟರ್ನ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದರಲ್ಲಿ ಪೊಲೀಸ್ ತನಿಖೆಯ ಜೊತೆಗೆ ಒಂದಷ್ಟು ಕೌನ್ಸಿಲಿಂಗ್ ಕೂಡ ನಡೆಯಬೇಕು ಅನ್ನುವಂತ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಇವರ ಇಂಟೆನ್ಷನ್ ಏನಿತ್ತು, ಅವಳನ್ನು ಹೆದರಿಸುವಂತದ್ದು ಇಂಟೆನ್ಷನ್ ಇತ್ತ, ಅವಳಿಗೆ ಚೇಷ್ಟೆ ಮಾಡುವಂತ ಇಂಟೆನ್ಷನ್ ಇತ್ತ ಅನ್ನುವಂತ ವಿಚಾರದಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಜೊತೆಗೆ ಕೌನ್ಸಿಲಿಂಗ್ ಕೂಡ ನಡೆಯಬೇಕಾಗಿದೆ. ಸೈಕಾಲಜಿಕಲ್ ಆಗಿ ಕೂಡ ಇವರನ್ನು ಪರೀಕ್ಷೆ ಮಾಡಬೇಕಾಗಿದೆ ಅನ್ನುವಂತ ವಿಚಾರದಲ್ಲಿ ಕಾದು ನೋಡೋಣ ಎಲ್ಲಿಯವರೆಗೆ ಹೋಗಿ ಮುಟ್ಟುತ್ತೆ ಅಂತೇಳಿ. ಸೊ ದಯವಿಟ್ಟು ನಾನು ಎಲ್ರಿಗೂ ಹೇಳುವಂಥದ್ದು, ಇದರಲ್ಲಿ ರಾಜಕೀಯ ಮತ್ತೊಂದು ಮಗದೊಂದು ಏನೂ ಕೂಡ ಮಾಡೋಕೆ ಹೋಗಬೇಡಿ. ವಾಸ್ತವ ಏನಿದೆ ಅದನ್ನು ಹೇಳೋಕೆ ಹೋಗಿ ಅದನ್ನು ಜನರಿಗೆ ತಲುಪಿಸಿ, ಯಾವುದೇ ಮಾಧ್ಯಮ ಆಗಿರ್ಬೋದು, ಯಾರೂ ಕೂಡ ಆಗಿರ್ಬೋದು, ಜನರಿಗೆ ವಾಸ್ತವವನ್ನು ತಲುಪಿಸುವಂತ ಕೆಲಸವನ್ನು ಮಾಡಿ ಅಂತೇಳಿ. ಎಲ್ಲರೂ ಬಂದ್ರು, ರಾಜಕಾರಣಿಗಳು ಕೂಡ ಬಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಬಟ್ SP ಗೆ ಕಾಲ್ ಮಾಡಿ ಕೇಳ್ಬೋದಿತ್ತು. SP ಗೂ ಕೂಡ ಬೈತಾ ಇದ್ರು. SP ಅವರು ಕೌಂಟರ್ ಕೇಸ್ ಮಾಡಿದ್ರು, ಹಾಗೆ ಮಾಡಿದ್ರು, ಮೇಲಿಂದ ಒತ್ತಡ ಇದೆ ಅಂತೇಳಿ ಹೇಳಿದ್ರು. ಬಟ್ ರಾಜಕಾರಣಿಯಾಗಿ ಅವರಿಗೆ ನೇರವಾಗಿ ಟಚ್ ಇರುತ್ತೆ. SP ಅವ್ರದ್ದು ಕೂಡ ಕಾಲ್ ಮಾಡಿ ಕೇಳಬೇಕಾಗಿತ್ತು, ಯಾಕೆ ಕೌಂಟರ್ ಕೇಸ್ ಮಾಡಿದ್ರೆ ಏನು ಘಟನೆ ಅಂತೇಳಿ. ಏಕಾಏಕಿ ಕೇಳದೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಅದು ಎಲ್ಲಿಂದಲೂ ಹೋಗಿ ಎಲ್ಲಿಗೋ ಮುಟ್ಟುತ್ತೆ. ಸೊ ಹಾಗಾಗಿ ಯಾವುದನ್ನು ಕೂಡ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ಕೂಡ ಪಡಬೇಡಿ. ಅವರ ಮನೆಯವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಪಡ್ತೇನೆ. ಅವರು ಏನ್ ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ ಬನ್ನಿ. ಅವರ ತಂದೆಯವರೇ ನನ್ನ ಜೊತೆಗೆ ಇದ್ದಾರೆ, ಶಾಂತಪ್ಪ ಗೌಡ ಅಂತೇಳಿ. ಅವರನ್ನು ಮಾತಾಡಿಸ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮಸ್ವಾಗತ. ಏನಾಗಿದ್ದು ಘಟನೆ ಅಂತ? ಮುಸ್ಲಿಮ್ಸ್ 4 ಯುವಕರು ಚೂರಿಯನ್ನು ನನಗೆ ಹೆದರಿಕೆ ಆಯಿತು. ಚೂರಿಗೆ ತಂದರು. ನಾನು ಹೆದರಿಕೆ ಆಗಿ ಹೋಗಿ ಸೀದಾ ರಿಕ್ಷಾದಲ್ಲಿ ಹೋಗಿ ನಾನು ಹೋದೆ ಪೇಟೆಗೆ, ಮಂಗಳೂರಿಗೆ ಹೋದೆ ಅಂತ ಹೇಳಿದ್ರು. ಮತ್ತು ಹಾಗೆ ನಾನು 12 ಗಂಟೆ ಹೋಗುವಾಗ 12:30 ಏನಾಗಿದೆ. ಆಗ ಹೋಗುವಾಗ ಕುಸಲಪ್ಪನಲ್ಲಿ ಎಲ್ಲಿದೆ, ನಿನಗೆ ಗುರ್ತ ಉಂಟಾ ಅವ ಯಾರಂತ ಹೇಳಿ. ನನಗೆ ಗುರ್ತ ಇಲ್ಲ. ಮತ್ತು ಚೂರಿ ಸಹ ಅಲ್ಲಿ ಹೂವಿನ ಹತ್ತಿರ ಏನಿತ್ತು ಅದನ್ನು ಕೊಂಡೋಗಿದ್ದ. ಎಂತಕ್ಕೆ? ಬ್ರೆಡ್ ಕಟ್ಟಿ ಮಾಡಲಿಕ್ಕೆ ಕೊಂಡೋದಂತ ಹೇಳಿದ. ಆಯಿತು ನೋಡು ಅಂತ ಹೇಳಿ ನಾನು ಬಂದೆ ಅಲ್ಲಿಗೆ. ಗುರ್ತ ಇಲ್ಲ ಅಂತ ಹೇಳಿದ. ನಾನು ಕೇಳಿದೆ, ನಿಮ್ಮ ಸಂಬಂಧ ಗುರ್ತ ಉಂಟ ಅಂತ ಕೇಳಿದೆ. ನನಗೆ ಗುರ್ತ ಇಲ್ಲ ಅಂತ ಹೇಳಿದವ ಹುಡುಗಾಡ್ದು. ಚೂರಿ ಕೊಂಡೋದ ಅಂತ ಹೇಳಿದ್ರು. ಚೂರಿ ಅದೇ ಅಲ್ಲಿಟ್ಟು ಅಲ್ಲಿಂದ ಕೊಂಡೋದ ಏನೋ ಹೇಳಿದ್ದು. ಹಾಗೆ ಪಂಚಾಯತಿಗೆ ಕರೆದ್ರು ಅವರು. ಹಾಗೆ ಹೋಗಿದ್ದೆವು. ಹೋಗಿ ಅದೇ ಬರುವಾಗ ಮಂಗಳೂರಿಂದಲೇ ನನ್ನ ಮಗಳನ್ನು ನನ್ನ ಭಾವ, ಅವಳ ಹೆಂಡತಿಯ ತಮ್ಮ, ಅವ ಬಂದು ಕರ್ಕೊಂಡು ಬಂದು ಇದು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಪೊಲೀಸಿಗೆ ಇದು ಮಾಡಿ, ಪೊಲೀಸ್ ಹೇಳಿದ್ರು ಈಗ ಕಂಪ್ಲೇಂಟ್ ಮಾಡಿ ನೀವು ಹೋಗಿ ಅಂತ ಹೇಳಿದ್ರು. ಹಾಗೆ ಪುರಸರಘಟ್ಟೆಯಲ್ಲಿ ಇದು ಮಾಡುವಾಗ ಅವರು ಹಿಂದೆಯಿಂದ ಏನೋ ಸ್ವಲ್ಪ ಡೊಂಗಿ ಹೀಗೆ ಮಾಡಿದ್ರು. ಹಾಗೆ ಅವರನ್ನು ಪೊಲೀಸವರು ಕೊಂಡೋದ್ರು. ನಾವು ತಮಾಷೆ ಮಾಡಿದ್ದು ಅಂತ ಹೇಳಿದ್ರು. ಇದು ಹಿಂದೂ ಆದರೂ ನಾವು ಹಾಗೆ ಕಂಪ್ಲೇಂಟ್ ಕೊಡುವವರು, ನಾವು ಏನು ಮುಸ್ಲಿಮ್ಸ್ ಅಂತ ಇದು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ. ಕೆಲಸದಿಂದ ಬಂದ ನಂತರ ಮನೆಗೆ ಬಂದು ಹೋಗಿ ಕಂಪ್ಲೇಂಟ್ ಕೊಟ್ಟದ್ದು ಅಥವಾ? ಇಲ್ಲ, ಅಲ್ಲಿಂದ ಆಚೆಯಿಂದ ಬರುವಾಗಲೇ ಕಬಕ್ಕದಲ್ಲಿ ಇಳಿದು ನನ್ನ ಭಾವ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟದ್ದು. ಕಂಪ್ಲೇಂಟ್ ಅಲ್ಲಿ ಹಿಂಬಾಲಿಸಿಕೊಂಡು ಬಂದಿದ್ರು ಅಂತೇಳಿ ಏನೋ ಬರ್ದಿದ್ದಾರೆ ಅಂತೇಳಿ ಹೇಳ್ತಾ ಇದ್ರು. ಸೊ ಈ ಕಾರಣಕ್ಕಾಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತೇಳಿ, ಅಂದ್ರೆ ಅಲ್ಲಿ ಚಾಕು ಕೊಂಡೋಗಿರುವಂತದ್ದು ಮತ್ತೊಂದು ಮಾಡಿರುವಂತದ್ದು, ಅದರ ಮೇಲೆ ಕೇಸ್ ಹಾಕ್ತಾ ಇದ್ರು. ಈಗ ನಿಮ್ಮ ಮೇಲೆ ಕೇಸ್ ಹಾಕಿದಂತ ಕಾರಣ ಏನು ಅಂತ ಹೇಳಿದ್ರೆ, ಆ ಕಂಪ್ಲೇಂಟ್ ಅಲ್ಲಿ ಅವರನ್ನು ಹಿಂಬಾಲಿಸಿಕೊಂಡು ಬಂದ್ರು, ಆ ಹುಡುಗಿಯನ್ನು ರಿಕ್ಷಾದ ಹಿಂದ್ಗಡೆ ಅನ್ನುವಂತ ರೀತಿಯಲ್ಲಿ ಕಿಡ್ನಾಪ್ ಮಾಡೋಕೆ ಬಂದಂತ ರೀತಿಯಲ್ಲಿ ಇದೆ ಅದು. ಸೊ ಈ ಕಾರಣಕ್ಕ ಇದನ್ನು ನೋಡಿದಾಗ ಪೊಲೀಸರಿಗೆ ಅದೆಲ್ಲೂ ಕೂಡ ಸಿಗ್ಲಿಲ್ಲ. ಸೊ ಇದಕ್ಕೆ ಆಗಿದೆ ಅಂತೇಳಿ. ಸೊ ಇದು ಏನು ಇವಳೇ ಬರೆದು ಕೊಟ್ಟದ ಅಥವಾ ಹೇಗೆ? ಹಿಂಬಾಲಿಸಿಕೊಂಡ ರಿಕ್ಷಾದಲ್ಲಿ ಹೋಗುವಾಗ
ನೋಡುವ ಅಲ್ಲ, ರಿಕ್ಷೆಯಿಂದ ಮುಂದೆ ಪಾಸ್ ಆಯ್ತು ಕಾರು, ಅದರಲ್ಲಿ ನೋಡುವಾಗ ಸೊ ನಮ್ಮ ಜೊತೆಗೆ ವೀಕ್ಷಾರವರ ತಾಯಿ ಉಷಾ ಕೂಡ ಇದ್ದಾರೆ. ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಇಲ್ಲಿ ರಾಜಿ ಪಂಚಾಯತಿಗೆ ಅಂತ ಹೇಳಿ ಬಂದಿದ್ರಲ್ವಾ, ಆ ಟೈಮಲ್ಲೇ ಆ ಹುಡುಗರನ್ನು ಪೊಲೀಸರು ಕರ್ಕೊಂಡು ಹೋಗಿದ್ರ ಹೇಗೆ? ರಾಜಿ ಪಂಚಾಯತಿಗೆ ಹೊತ್ತಲ್ಲಿ ಇವರು ಜೋರು ಮಾಡಿದ್ರು ಮಕ್ಕಳಿಗೆ, ಮುಸ್ಲಿಂ ಮಕ್ಕಳಿಗೆ ಜೋರು ಮಾಡುವಾಗ ಒಪ್ಪಿಕೊಂಡ್ರು. ನಾವು ತಮಾಷೆಗೆ ಮಾಡಿದಂತ ಒಪ್ಪಿಕೊಂಡ್ರು. ಒಪ್ಪಿಕೊಂಡ್ರು. ಆದ ಮೇಲೆ ಬಂದ್ಲಂತೆ, ಯಾಕೆ ಹೇಳಿದಂತ ಹೇಳುವಾಗ ಇದು ಅವಳ ಜಾಗೃತಿಗೆ ಹೇಳಿದಂತ ಹೇಳಿದ್ರು. ಅಷ್ಟೇ, ನಾನು ಹೋಗ್ಲಿಲ್ಲ ಪಂಚಾಯತಿಗೆ, ಇವರು ಹೇಳ್ತಾ ಇದ್ರು ಅಷ್ಟೇ. ಮತ್ತೆ ಆಯ್ತು, ಮತ್ತೆ ಹಿಂದಿನಿಂದ ಎಂತ ನೆಗಡಿದ್ರಂತೆ, ಅದಕ್ಕೆ ಪೊಲೀಸ್ನವರು ಕಲರ್ ಡ್ರೆಸ್ ಅಲ್ಲಿ ಬಂದು ಅವರನ್ನು ಕರ್ಕೊಂಡು ಹೋದ್ರು. ಪೊಲೀಸರು ಇದ್ರು, ಒಟ್ಟಿಗೆ ಇದ್ರು, ಪಂಚಾಯತಿಗೆ ಹೊತ್ತಲ್ಲಿ ಒಟ್ಟಿಗೆ ಇದ್ರು. ಹಾಗೆ ಕರ್ಕೊಂಡು ಹೋದ್ರು. ಮರು ದಿವಸ ಬೆಳಿಗ್ಗೆ ಮಗಳ ಮೇಲೆ, ಮಗಳ ಅಪ್ಪನ ಮೇಲೆ, ಮಾವನ ಮೇಲೆ ಮತ್ತೆ ಚಿಕ್ಕನ ಮೇಲೆ ಕೇಸ್ ಆಗಿದೆ ಅಂತ ಅಂತು ಮರು ದಿವಸ. ಮತ್ತೆ ಪೊಲೀಸವರಿಗೆ ನಾವು ಇದು ಸಾಕ್ಷಿ ಸಮೇತ ತೋರಿಸಿ ವಾಪಸ್ ಇವಳ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ಎಲ್ಲ ಹಿಂದೂ ಸಂಘಟನೆಯವರು ಸೇರಿದ್ರು. ಅದ ನಂತರ ಸೇರಿದವರು ಫಸ್ಟ್ ಕಂಪ್ಲೇಂಟ್ ಕೊಡುವ ಹೊತ್ತಲ್ಲಿ ಯಾರ ಹತ್ರ ಕೂಡ ಹೇಳಿಲ್ಲ, ಪೊಲೀಸವರ ಹತ್ರ ಕೇಳಿ ಕಂಪ್ಲೇಂಟ್ ಕೊಟ್ಟದ್ದು ನಾವು ಫಸ್ಟ್. ಅದೇ ಅದ ನಂತರ ಇಷ್ಟೆಲ್ಲ ಆಯ್ತು. ಅದ್ರಲ್ಲಿ ಇರುವಂತದ್ದು ಏನಂತ ಹೇಳಿದ್ರೆ, ಹಿಂಬಾಲಿಸಿಕೊಂಡು ಬಂದ್ರು. ರಿಕ್ಷಾದಲ್ಲಿ ಹೋಗುವಾಗ ರಿಕ್ಷಾದಲ್ಲಿ ಕೂತು, ಇಲ್ಲಿಂದ ನಡೆದುಕೊಂಡು ಹೋಗಿ ರಿಕ್ಷಾದಲ್ಲಿ ಕೂತು ಅಲ್ಲಿ ನೋಡುವಾಗ ಯಾರು ಸೇರ್ಲಿಲ್ಲ, ಹುಡುಗರು ಇರಲಿಲ್ಲ. ಅದಕ್ಕೆ ತುಂಬ ಹೋದ ನಂತರ ಗಾಡಿ ಮುಂದೆ ಹೋಯ್ತು, ರಿಕ್ಷಾದ ಮುಂದೆ ಹೋಯ್ತು. ಅದರಲ್ಲಿ ನೋಡುವಾಗ ಒಬ್ಬ ಹುಡುಗ ಇದ್ದ. ಅವಾಗ ಹೆದರಿಕೆ ಆಯ್ತು, ಚೂರಿ ಹಿಡಿದುಕೊಂಡು ಇದ್ದವರು ಇದ್ದದ್ದು ಅದರಲ್ಲಿ. ಹಾಗೆ ಇದ್ದಂತೆ. ಅದನ್ನು ನೋಡಿ ಇವಳಿಗೆ ಹೆದರಿಕೆ ಆಯ್ತು. ಅದಕ್ಕೆ ಇವಳು ನನ್ನ ಹಿಂದೆ ವಾಪಸ್ ಅವರು ಬರ್ತಾ ಇದ್ದಾರೆ ಅಂತ ಇವಳಿಗೆ ಆಯ್ತು ಅಷ್ಟೇ. ಮತ್ತೆ ಎಲ್ಲಿಗೆ ಹೋಗ್ತಾರೆ ಎಂತ ಮಾಡ್ತಾರೆ ಅವಳಿಗೆ ಗೊತ್ತಿಲ್ಲ. ಇವಳಿಗೆ ಫುಲ್ ಹೆದರಿಕೆ ಆಯ್ತು. ಹೌದು. ಆದ್ರೆ ನನ್ನನ್ನು ಕಿಡ್ನಾಪ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅನ್ನುವಂತ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟದಲ್ಲ. ಅಲ್ಲ, ನೋಡಿ ಯಾಕೆ ಬಂದಿದ್ದಾರೆ ಅವಳಿಗೆ ಗೊತ್ತಿಲ್ಲ. ಚೂರು ಇದ್ದದನ್ನು ನೋಡಿಯಾಳೆ, ಅವರು ಅದರಲ್ಲಿ ಇದ್ದದನ್ನು ನೋಡಿದಾಳೆ, ಅದಕ್ಕೆ ಬೇಕಾಗಿ ಕಂಪ್ಲೇಂಟ್ ಕೊಟ್ಟಳು ಅಷ್ಟೇ. ಸಾಕ್ಷಿ ಸಮೇತ ಕಂಪ್ಲೇಂಟ್ ಕೊಟ್ಟವರ ಮೇಲೆ ವಾಪಸ್ ಕಂಪ್ಲೇಂಟ್ ಆಯ್ತಲ್ಲ, ಅದು ನಮಗೆ ಬೇಸರ ಅಷ್ಟೇ. ಕಾರ್ ಗಾಡಿ ಇದೆ ಅಲ್ಲ, ಅದು ರಿಕ್ಷಾಗಿಂತ ಮುಂಚೆ ಹೋಗಿದ್ದ ಅಥವಾ ರಿಕ್ಷಾ ಹೋದ ನಂತರ ಹೋಗಿದ್ದ? ಅದು ನಾವು ಅಬ್ಸರ್ವ್ ಮಾಡಲಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಹೋಗಿದ್ದೆ ಅಷ್ಟೇ. ನೀವು ಅವಳಿದ್ದ ರಿಕ್ಷಾವನ್ನು ನೋಡಿಲ್ಲ? ಅದು ಹಿಂದೆ ನಾವು ಅದು ಅಬ್ಸರ್ವ್ ಮಾಡ್ಲಿಲ್ಲ. ಅವಳ ರಿಕ್ಷಾವನ್ನು ನೋಡಿಲ್ಲ. ಅದು ಮತ್ತೆ ನಮಗೆ ಇಲ್ಲಿ ಇವರು ಊರಿನವರು ಇಲ್ಲಿ ಗೊತ್ತು. ಏನಂತ ಹೇಳಿ? ಅದು ನಮ್ದು ಅಂತ ಮುಂದೆ ಇತ್ತಂತ ನಮ್ಗೆ ಗೊತ್ತಿಲ್ಲ. ನಾವು ಅವಳದ್ದು ಏನು ಅಬ್ಸರ್ವ್ ಮಾಡ್ಲಿಲ್ಲ ರಿಕ್ಷಾದ. ಕರೆಕ್ಟ್. ಅಲ್ಲ, ಅವಳು ಹುಡುಗಿ ಇದ್ದ ರಿಕ್ಷಾವನ್ನು ನೀವು ನೋಡೇ ಇಲ್ಲ ಹಾಗಾದ್ರೆ? ಇಲ್ಲ, ನಾವು ಅಬ್ಸರ್ವ್ ಮಾಡಿಲ್ಲ ಅದು. ನೋಡಿಲ್ಲ. ಅವಳು ಮುಂದೆ ಹೋಗಿದ್ದಾಳ ಅಥವಾ ನಿಮ್ಮ ಹಿಂದೆ ಇದ್ದಾಳ ಅಂತೇಳಿ ನಿಮ್ಗೆ ಗೊತ್ತೇ ಇಲ್ಲ? ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಹತ್ತಿದ್ವಿ, ಕಾರಲ್ಲಿ ಹೋದ್ವಿ ಅಷ್ಟೇ. ಕಲ್ಲಾರಿಗೆ ಹೋಗಿ ವಾಪಸ್ ಬರ್ಬೇಕಾ ನಿಮ್ಮ ಜಿಮ್ಮಿಗೆ ಹೋಗ್ಬೇಕಾದ್ರೆ? ಕಲ್ಲಾರ ಹೋಗಿ ಅಲ್ಲ ಸರ್, ಅಲ್ಲಿ ನಮ್ಮ ಜಿಮ್ ಎದುರೇ ಒಂದು ಡಿವೈಡರ್ ಉಂಟು ಸರ್. ಈಗ ಇದು ಅಂತ ಡಿವೈಡರ್ ತಿರುಗಿಸ್ಲಿಕ್ಕೆ ಅಂತ. ತಿರುಗಿಸುವಂತ ಡಿವೈಡರ್ ಅದು ಯಾವ ಏರಿಯಾ? ಅದು ಅಲ್ಲಿಗೆ ಏರಿಯಾ ಕಲ್ಲಾರ ಅಂತ ಹೇಳ್ತಾರಾ? ಅದು ಚಾಕಿ ಅದು ಜಿಮ್ ನೋಡಿಗೆ ಅಂದ್ರೆ ಕಲ್ಲಾರಮ್ಮ. ಧನ್ವಂತರಿ ಹಾಸ್ಪಿಟಲ್ ಸ್ವಲ್ಪ ಎದುರು ಇದು ತಿರುಗೋ ಇದು ಉಂಟು, ಡಿವೈಡರ್ ಉಂಟು. ಡಿವೈಡರ್ ಉಂಟು, ಅಲ್ಲಿ ತಿರುಗಿಸಿ ಬರ್ಬೇಕು ನಿಮ್ಗೆ ಜಿಮ್ಮಿಗೆ. ತಿರುಗಿಸಲ್ಲಿ ಅವ್ರ ಬಿಲ್ಡಿಂಗ್ ಜಿಮ್ ಇದು. ಅಲ್ಲಿ ತಿರುಗಿಸಿ ನಾವು ನಮ್ಮ ಮನೆ ಸೈಡ್ ಹೋಗೋ ತರ ಆಚೆಗೆ ಮುಖ ಮಾಡಿ ನಾವು ಗಾಡಿಯಲ್ಲಿ ಸೈಡ್ ಅಲ್ಲಿ ನಿಲ್ಲಿಸಿದ್ದು. ನೀವು ತಾರ್ ಗಾಡಿಯನ್ನು ಹತ್ಕೊಂಡು ಇಲ್ಲಿಂದ ಅಲ್ಲಿವರೆಗೆ ಹೋದ್ರಲ್ಲ, ಜಿಮ್ ವರೆಗೆ ಹೋದ್ರಲ್ವಾ, ಆ ಟೈಮಲ್ಲಿ ಡೋರ್ ನಿಮ್ದು ವಿಂಡೋ ಕ್ಲೋಸ್ ಇತ್ತಾ ಅಂತೆ? ವಿಂಡೋ ಕ್ಲೋಸ್ ಇತ್ತು ಸರ್, ಅಂದ್ರೆ ಎಸಿ ಹಾಕಿದ್ರಲ್ಲ ಅವರು. ಅಲ್ಲ, ಇವರು ಕಂಪ್ಲೇಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ರಿಕ್ಷಾದಲ್ಲಿ ನಾನು ಅವರನ್ನು ನನ್ನ ರಿಕ್ಷಾವನ್ನು ಪಾಸ್ ಮಾಡ್ಕೊಂಡು ಹೋಗೋದನ್ನು ನಾನು ನೋಡಿದ್ದೀನಿ ಅಂತ ಹೇಳಿ. ಅಂದ್ರೆ ವಿಂಡೋ ಕ್ಲೋಸ್ ಇದ್ರೆ ಅವ್ರಿಗೆ ಕಾಣೋದಿಲ್ಲಲ್ಲ. ಹೌದೌದು. ಸೊ ಅದೆಲ್ಲ ನಾವು ಅಂದ್ರೆ ನಮಗೆ ಅವಳ ರಿಕ್ಷಾ ಸಿಕ್ಕಿದಾ ಇಲ್ಲ ಅಂದ್ರೆ ನಾವು ಅದು ಅಬ್ಸರ್ವ್ ಮಾಡಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಹತ್ತಿದ್ವಿ, ನಾವು ಜಿಮ್ಮಿಗೆ ಹೋದಷ್ಟೇ. ಮತ್ತೇನು ಗೊತ್ತಿಲ್ಲ ನಮಗೆ ಅದು. ಮತ್ತೆ ಆ ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ಸರ್, ಸ್ವಲ್ಪ ಏನೋ ಒಂದು ನೆಗಡುವ ತರ, ಗೇಲಿ ಮಾಡೋ ತರ ಕಾಣ್ತಾ ಇದೆ. ಅದು ಏನು ನೀವು ಮಾತಾಡಿದ್ದು ಅಂತ? ಕನ್ವರ್ಸೇಷನ್ ಎಂತಿಲ್ಲ ಸರ್, ನಾವು ಅದರ ಮುಂಚೆ ನಾವು ಈಗ ಮಾತಾಡಿಕೊಂಡು ನಗಡಿಕೊಂಡು ಇದ್ವಿ. ಅಲ್ಲ, ಅವನು ಆ ಹುಡುಗಿಯ ಚಾಕು ಹತ್ತಿರ ತಗೊಂಡು ಪಾಸ್ ಆದಲ್ವಾ, ನಿಮ್ದು ಹತ್ತಿರ ತಗೊಂಡು ಪಾಸ್ ಆಗುವಂತ ಸಮಯದಲ್ಲಿ ನೀವೇನ ಕೈ ತೋರಿಸಿ ಅಲ್ಲಿ ಪಾಸ್ ಆದ್ಮೇಲೆ ನಾ ಕೈ ತೋರಿಸಿದ್ವಿ. ನಾನು ಹೇಳ್ದೇನೆ ಏನು ನೋಡ್ಲಿಲ್ಲ ಅಂತ ಹೇಳಿ. ಅದಾಗ ಅವ ಈಚೆ ನಾ ಕರೆಯುವಾಗ ಅವ ನೋಡಿದ ಈಚೆ, ಅದ್ಮೇಲೆ ನೋಡಿಲ್ಲ ಅಂತ ಹೇಳಿದ್ರೆ ಅವ ನಗರಿದ. ಅಂದ್ರೆ ನಾವು ಅದರ ಇದ್ರಲ್ಲಿ ಇದ್ವಿ ನಾವು.
ಕರೆಕ್ಟ್. ಅಲ್ಲಿ ನೀವು ಕೂಡ ಸ್ವಲ್ಪ ನೆಗಡುವಂತದ್ದು ಏನೋ ಕಾಣ್ತಾ ಇದೆ. ಅದೇ ಅದೇ ಏನ್ ಅದ ಅದೇ ಕಾಣುದಿಲ್ಲ. ಅವ ನೋಡಿದಾಗ ಈಗ ನಗಡಿದಾಗ ನಾನು ನಗಡಿದೆ. ಹ್ಮ್ ಅದು ಬಿಟ್ಟು ನಾವು ಹುಡುಗಿ ನೋಡಿದ ಅದೇನು ನೋಡ್ಲಿಲ್ಲ ನಾವು. ವಿಜುವಲ್ ನೋಡುವಾಗ ಏನ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಒಂದು ಹುಡುಗಿ ಪಾಸ್ ಆಗ್ತಾ ಇದ್ದಲ್ಲ, ಚೂರಿ ಇಟ್ಕೊಂಡು ನೀವುಗಳು ಹುಡುಗಿ ಹೋಗುವಾಗ ಸ್ವಲ್ಪ ಬೇರೆ ರೂಟಲ್ಲಿ ಅಂದ್ರೆ ಸ್ವಲ್ಪ ದೂರದಲ್ಲಿ ಹೋಗ್ಬೇಕಿತ್ತು, ಹತ್ತಿರನೇ ಹೋಗಿದ್ದಾರೆ ಅಂತ ತಕ್ಷಣ ಸ್ವಲ್ಪ ಹೆದರಿದ್ದಾಳೆ ಅನ್ನುವಂತ ರೀತಿಯಲ್ಲಿ ಕಾಣ್ತಾ ಇದೆ ಅದರಲ್ಲಿ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಯವರಿಗೆ ಹೋಗ್ತಾ ಇದ್ದಾಗ ನಾವು ಸ್ವಲ್ಪ ನಿಲ್ತೀವಿ, ದೂರ ನಿಲ್ತೀವಿ, ಅಥವಾ ಬೇರೆ ಸ್ವಲ್ಪ ದಾರಿ ಚೇಂಜ್ ಮಾಡ್ತೀವಿ, ಸ್ವಲ್ಪ ದೂರದಲ್ಲಿ ಹೋಗ್ತೀವಿ, ಅದು ಕೂಡ ಚೂರಿ ಇಟ್ಕೊಂಡು ಹತ್ತಿರದಾಗೆ ಪಾಸ್ ಆದಾಗೆ ಕಾಣ್ತಾ ಇದೆ. CCTV ಫುಟೇಜ್ ನೋಡಿದ್ರೆ ಅದು ನಿಮಗೆ ಗೊತ್ತಾಗ ಅದ್ರಲ್ಲಿ ಹೇಗೆ ಆಗಿದೆ ಅಂತ ಹೇಳಿ. ಅದು ಜೂಮ್ ಮಾಡಿ ಅಲ್ಲಿ ನೋಡ್ಲಿಲ್ವಾ ಅದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅವಳು ಪಾಸ್ ಆದಿಲ್ಲ ಅಂತ ಹೇಳಿ. ಸ್ವಲ್ಪ ಡಿಸ್ಟೆನ್ಸ್ ಇತ್ತು, ಬಟ್ ಅಂದ್ರೆ ಆ ಹುಡುಗಿ ಸ್ವಲ್ಪ ಈ ತರ ಅಲ್ಲಿ ಮುಟ್ಟುವಾಗ ಈಚೆ ಲೆಫ್ಟ್ಗೆ ಮತ್ತೆ ತಿರುಗಿ ಹೋಗ್ಲಿಲ್ಲ ಹಾಗೆ. ಹೌದು. ಸೊ ಆ ರೀತಿ ಅಂದ್ರೆ ಆ ಹುಡುಗಿಗೆ ಗೇಲಿ ಮಾಡುವಂತದ್ದು ಮತ್ತೊಂದು ಮಾಡುವಂತದ್ದು ಏನು ನೀವು ಮಾಡಿದ್ದಲ್ಲ ಹಾಗಾದ್ರೆ? ಇಲ್ಲ, ನಮಗೆ ಇಂಟೆನ್ಷನ್ ಇರ್ಲಿಲ್ಲ ಹಾಗೆ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಯವರೇ ಯಾರಾದ್ರೂ ಪಾಸ್ ಆದ್ರೂ, ಅಥವಾ ನಾನು ಏನಾದ್ರು ಅಲ್ಲಿ ಪಾಸ್ ಆಗ್ತಾ ಇದ್ರು, ಅಥವಾ ನಮ್ಮ ಅಕ್ಕ ಏನಾದ್ರು ಪಾಸ್ ಆಗ್ತಾ ಇದ್ರು, ಹತ್ತಿರದಲ್ಲಿ ಹೋದಾಗ ಒಬ್ಬ ಹುಡುಗ ಚೂರಿ ಹಿಡ್ಕೊಂಡು ನಾನು ಕೂಡ ಮಾತಾಡ್ತಿದ್ದೆ, ಏನ್ರಿ ಹತ್ತಿರ ಹೋಗ್ತಾರೆ, ಒಂದು ಹುಡುಗಿ ಹೋಗ್ತಾ ಇದ್ದಿಲ್ಲ, ಕಾಣುದಿಲ್ವಾ ನಿಮಗೆ ಅಂತ ಹೇಳಿ. ಗೊತ್ತಾಯ್ತಾ? ಅದೇ ಅದೇ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಪುರುಷರ ಕಟ್ಟೆಯಲ್ಲಿ ನಡೆದಂತಹ ಘಟನೆ ಅಂತ ಹೇಳಿದ್ರೆ, ಯುವತಿ ಹೆದರಿರುವಂತದ್ದು ಖಂಡಿತವಾಗ್ಲೂ ಸತ್ಯ. CCTV ಫುಟೇಜ್ ನೋಡುವಾಗ ನಮಗೆ ಗೊತ್ತಾಗುವಂತದ್ದು. ಅದೇ ರೀತಿ ಆ ಯುವಕನಿಗೂ ಕೂಡ ಸ್ವಲ್ಪ ದೂರದಲ್ಲಿ ಹೋಗ್ಬೋದಿತ್ತು, ಯುವತಿಯನ್ನು ನೋಡಿದ ತಕ್ಷಣ, ಅಥವಾ ನಿಂತು ಮತ್ತೆ ಚಾಕು ಕೊಡೋಕ್ಕೂ ಕೂಡ ಹೋಗ್ಬೋದಿತ್ತು. ಈ ರೀತಿಯಾಗಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಖಂಡಿತ ನಾರ್ಮಲ್ ಆಗಿ ಎಲ್ಲರೂ ಕೂಡ ಹೆದರ್ತಾರೆ. ಇಲ್ಲಿವರೆಗೆ ಕೇಸ್ ಕ್ಲಿಯರ್ ಆಗಿತ್ತು. ಆದ್ರೆ ಇವರು ತಾರ್ ಗಾಡಿಯಲ್ಲಿ ರಿಕ್ಷಾವನ್ನು ಹಿಂಬಾಲಿಸಿಕೊಂಡು ಬಂದ್ರು ಅನ್ನುವಂತ ಏನು ಇದೆ ನೋಡಿ ಆ ಕಂಪ್ಲೇಂಟ್ ಅಲ್ಲಿ, ಅದು ಸುಳ್ಳು ಅಂತೇಳಿ ಇವರ ಮೇಲೇನೆ ಮತ್ತೆ ಕೇಸ್ ದಾಖಲಾಗೋಕೆ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈ ಹುಡುಗಿ ಹೋದ ನಂತರ ಆ ತಾರ್ ಗಾಡಿ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ಹುಡುಗಿ ಯಾವಾಗ ಆ ತಾರ್ ಗಾಡಿಯನ್ನು ನೋಡಿದ್ಲು? ಯಾಕೆಂತ ಹೇಳಿದ್ರೆ ಈ ಹುಡುಗಿ ಪಾಸ್ ಆಗುವಂತ ಸಮಯದಲ್ಲಿ ಈ ಯುವಕರು ಇದ್ದಿರುವಂತದ್ದು ಆಕ್ಟಿವಾದಲ್ಲಿ, ತಾರ್ ಗಾಡಿ ಅದುವರೆಗೂ ಬಂದೇ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ಈ ಯುವಕರು ತಾರ್ ಗಾಡಿಯಲ್ಲೇ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ ಅಂತೇಳಿ ಹೇಗ್ ಗೊತ್ತಾಯ್ತು ಅಂತೇಳಿ. ಅದಲ್ಲದೆ ಈ ಯುವಕರಿಗೆ ಆ ಹುಡುಗಿ ರಿಕ್ಷಾದಲ್ಲಿ ಇದ್ದಾಳ ಇಲ್ವಾ, ರಿಕ್ಷಾದಲ್ಲೇ ಹೋಗಿದ್ದಾಳ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಅಂತೇಳಿ ಕೂಡ ಹೇಳಿರುವಂಥದ್ದು. ಸೊ ಹೀಗಿರ್ಬೇಕಾದ್ರೆ ಅವರು ತಾರ್ ಗಾಡಿಯಲ್ಲಿ ರಿಕ್ಷಾವನ್ನು ಓವರ್ಟೇಕ್ ಮಾಡಿ ಪಾಸ್ ಆಗಿರುವಂತದ್ದು ಕೂಡ ಹುಡುಗಿಗೆ ಹೇಗೆ ಗೊತ್ತಾಯ್ತು? ಬಿಕಾಸ್ ತಾರ್ ಗಾಡಿಯನ್ನು ಈ ಯುವತಿ ಆ ಸ್ಪಾಟ್ ಅಲ್ಲಿ ನೋಡೇ ಇಲ್ಲ. ಇದು ಎಲ್ಲ ಅನುಮಾನಕ್ಕೆ ಕಾರಣವಾಗಿರುವಂತದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಈ ಯುವಕರು ಹೇಳುವಂತ ಪ್ರಕಾರ ಏನು ಅಂತ ಹೇಳಿದ್ರೆ, ತಾರ್ ಗಾಡಿದ್ದು ವಿಂಡೋ ಕ್ಲೋಸ್ ಮಾಡಿದ್ರು, AC ಹಾಕಿಕೊಂಡು ಹೋಗಿದ್ರು. ಸೊ ಹಾಗಿರ್ಬೇಕಾದ್ರೆ ಅದರಲ್ಲಿ ಒಳಗಡೆ ಯಾರು ಇದ್ದಾರೆ ಅಂತ ಹೇಳಿ ಯುವತಿಗೆ ಹೇಗೆ ಗೊತ್ತಾಯ್ತು ಅಂತೇಳಿ. ಅದಲ್ಲದೆ ಕಲ್ಲಾರೆ ತನಕ ಫಾಲೋ ಮಾಡ್ಕೊಂಡು ಬಂದಿದ್ರು ಅನ್ನುವಂತಹ ವಿಚಾರದಲ್ಲಿ ಅಲ್ಲಿ ಏನೋ ನಿಂತಿದ್ರು, ಧನ್ವಂತರಿ ಏನೋ ಬಿಲ್ಡಿಂಗ್ ಇದೆ, ಅದರಲ್ಲಿ ಮಲ್ಟಿ ಜಿಮ್ ಇದೆ, ಅದರಲ್ಲಿ ಅವರು ನಿಂತಿದ್ರು ಅನ್ನುವಂತಹ ವಿಚಾರದಲ್ಲಿ ಅಲ್ಲಿ ನೋಡಿದ್ಲು ಏನೋ ಗೊತ್ತಿಲ್ಲ. ಬಟ್ ಫಾಲೋ ಮಾಡೋಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ರೂ ಕೂಡ ಗಮನಕ್ಕೆ ಬರುವಂತದ್ದು ಏನು ಅಂತ ಹೇಳಿದ್ರೆ, ಇವಳನ್ನು ಕಿಡ್ನಾಪ್ ಮಾಡೋಕೆ ಬಂದಿರಬಹುದು ಅನ್ನುವಂತಹ ವಿಚಾರದಲ್ಲಿ. ಇದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಪೊಲೀಸರಿಗೆ ಯಾವುದೇ ರೀತಿಯ ಫಾಲೋ ಮಾಡಿರುವಂತಹ ವಿಚಾರ ಸಿಗ್ಲಿಲ್ಲ. ಸೊ ಹಾಗಾಗಿ ಇವರ ಮೇಲೇನೆ ಕೇಸ್ ದಾಖಲಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ಕೇಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇಬ್ರದ್ದು ಕೂಡ ಕೌನ್ಸಿಲಿಂಗ್ ಮಾಡುವಂತ ಅವಶ್ಯಕತೆ ಇದೆ. ಈ ಪೊಲೀಸ್ ಇನ್ವೆಸ್ಟಿಗೇಷನ್ ನ ಜೊತೆಗೆ ಇವ್ರದ್ದು ಕೂಡ ಸೈಕಾಲಜಿಕಲ್ ಟೆಸ್ಟ್, ಕೌನ್ಸಿಲಿಂಗ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವ ಕಾರಣಕ್ಕಾಗಿ ಆ ಯುವತಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ಹತ್ತಿರಕ್ಕನೆ ಹೋಗಿ ಚಾಕನ್ನು ಹಿಡಿದುಕೊಂಡು ಹೋದ ಅನ್ನುವಂತ ರೀತಿಯಲ್ಲಿ ಇವಳನ್ನು ಹೆದರಿಸೋಕೆ, ಬೆದರಿಸೋಕೆ, ಗೇಲಿ ಮಾಡುವಂತ ಉದ್ದೇಶದಿಂದ ಹೋದ್ನಾ ಅನ್ನುವಂತ ವಿಚಾರದಲ್ಲೂ ಕೂಡ ತನಿಖೆ ಆಗ್ಬೇಕಾಗಿದೆ. ಖಂಡಿತ ಇದು ತನಿಖೆಯನ್ನು ಪೊಲೀಸರು ಮಾಡ್ತಾರೆ ಅನ್ನುವಂತಹ ಭರವಸೆ ಕೂಡ ಇದೆ. ಅದೇ ರೀತಿ ನಾನು ಮುಖ್ಯವಾಗಿ ಇಲ್ಲಿ ಪೊಲಿಟಿಷಿಯನ್ಗೆ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲಾ ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳಂತೇಳಿಯೇ ನೋಡಿ, ದಯಮಾಡಿ ಅದನ್ನು ಹಿಂದೂ, ಮುಸ್ಲಿಂ, ಮತ್ತೊಂದು ಮಗದೊಂದು ಅಂತೇಳಿ ನೋಡ್ಬೇಡಿ. ಯಾರಿಗೂ ಅನ್ಯಾಯ ಆದ್ರೂನುವೆ ಅದರ ವಿರುದ್ಧ ಧ್ವನಿಯನ್ನು ಎತ್ತಿ. ಯಾಕೆ ಪುತ್ತೂರಿನಲ್ಲಿ ಇದೇ ಕೃಷ್ಣ ಜೇರಾವ್ ಒಬ್ಬ ಅಮಾಯಕ ಹೆಣ್ಣು ಮಗಳಿಗೆ ಹೊಟ್ಟೆ ಮಾಡಿದಂತ ಸಂದರ್ಭದಲ್ಲಿ ಒಂದೇ ಒಂದು ಮದುವೆ ಮಾಡಿಕೊಡೋಕ್ಕಾಗಿಲ್ಲ, ಯಾರೂ ಕೂಡ ಹೋಗಿಲ್ಲ, ಸಂಧಾನಕ್ಕೂ ಕೂಡ ಹೋಗಿಲ್ಲ,
ಕೋರ್ಟ್ ನ್ಯಾಯ ತೆಗೆಸಿಕೊಡುವಂತಹ ಮಟ್ಟಿಗೆ ಬಂದಿದೆ. ಅದಲ್ಲದೆ ಇಲ್ಲಿ ಕಾಟಿಪಳ್ಳದಲ್ಲಿ ಯುವಕ ಏನೋ ಹೊಟ್ಟೆ ಮಾಡಿದ್ದಾನೆ, ಆ ಕಾರಣಕ್ಕಾಗಿ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೀನಿ ಅಂತ ಹೇಳಿ ಅವಳು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡ್ಳು. ಇದರ ವಿಚಾರದಲ್ಲಿ ಯಾರು ಕೂಡ ಧ್ವನಿಯನ್ನು ಎತ್ತಿಲ್ಲ. ಇಲ್ಲಿ ಮುಸ್ಲಿಂ ಯುವಕರು ಆದ ಕಾರಣಕ್ಕಾಗಿ ಅದನ್ನು ಅಲ್ಲಿ ಹೋಗಿ ಧ್ವನಿಯನ್ನು ಎತ್ತಾ ಇದ್ದಾರೆ. ಎಲ್ಲ ಹೆಣ್ಣು ಮಕ್ಕಳನ್ನು ದಯಮಾಡಿ ಹೆಣ್ಣು ಮಕ್ಕಳೇ ಅಂತೇಳಿ ನೋಡಿ, ಯಾರಿಗೂ ಕೂಡ ಅನ್ಯಾಯವಾದ್ರೆ ಧ್ವನಿಯನ್ನು ಎತ್ತಕ್ಕೋಗಿ ಮತ್ತೊಮ್ಮೆ ಮಗದೊಮ್ಮೆ ಅವರ ಫ್ಯಾಮಿಲಿಯನ್ನು ಬಲಿಪಶು ಮಾಡೋಕೆ ಹೋಗಬೇಡಿ. ರಾಜಕಾರಣಿಗಳು ಈ ರೀತಿಯಾಗಿ ಮಾಡಿದ್ರು, ನಿಮ್ಮ ಮೇಲೆ ಏನಾದ್ರೂ ಕೇಸ್ ದಾಖಲಾಯ್ತಾ ಸ್ವಾಮಿ? ಮನೆಯವರ ಮೇಲೆ ಕೇಸ್ ದಾಖಲಾಗಿದೆ, ಈಗ ಅನುಭವಿಸ್ಬೇಕು ಯಾರು ಅದನ್ನು? ಮನೆಯವರು ತಾನೇ ಅನುಭವಿಸ್ಬೇಕು ಪಾಪ. ನೀವು ಏನೋ ರಾಜಕೀಯ ಬೇಳೆ ಬೇಯಿಸ್ಕೋಸ್ಕರ ಅಥವಾ ನಿಮ್ಮ ತೀಟೆ ತೀರಿಸೋಕ್ಕೋಸ್ಕರ ಏನೋ ಮಾಡ್ಕೊಂಡು ಹೋಗ್ತೀರಾ, ಬಟ್ ಅನುಭವಿಸ್ಬೇಕು ಮನೆಯವರು. ಅದೇ ರೀತಿ ಕಾರ್ಯಕರ್ತರು ಅದನ್ನು ಅನುಭವಿಸಬೇಕು. ನಿಮ್ಮ ತೀಟೆ ತೀರಿಸೋಕ್ಕೋಸ್ಕರ ದಯಮಾಡಿ ತನಿಖೆಯ ದಿಕ್ಕನ್ನು ತಪ್ಪಿಸೋಕೆ ಹೋಗಬೇಡಿ. ಇಬ್ಬರದು ಸೈಡಲ್ಲೂ ಕೂಡ ತನಿಖೆಯಾಗ್ಲಿ, ಅವರ ಇಂಟೆನ್ಷನ್ ಏನಿತ್ತು, ಇವರ ಇಂಟೆನ್ಷನ್ ಏನಿತ್ತು, ಸೊ ಎಲ್ಲನೂ ಕೂಡ ತನಿಖೆ ಆಗ್ಲಿ, ಸತ್ಯಾಂಶತೆ ಹೊರಗಡೆ ಬರಲಿ.